ಸ್ಟಾಕ್ ಮಾರ್ಕೆಟ್ಗೆ ಈಕ್ವಿಟಿ ಇನ್ವೆಸ್ಟಿಂಗ್ ಅಂತ ಮಾಡ್ತೀನಿ ಅಂತ ಹೊರಟ್ರೆ ಅಲ್ಲಿ 2-3 ತರ ಆಪ್ಷನ್ ಬರುತ್ತೆ. ಬಿಗಿನರ್ಸ್ಗೆ ಯಾವ್ದು ಬೆಟರ್ ಅಂತ ನೀವು ಹೇಳ್ತೀರಾ? ಸಣ್ಣ ಪ್ರಮಾಣದ ಹೂಡಿಕೆದಾರ ಏನ್ ಮಾಡಬಹುದು ಅಂದ್ರೆ, ಒಂದು ಪ್ರತಿಷ್ಠಿತ ಕಂಪನಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಸಾಕಷ್ಟು ಪ್ಯಾರಾಮೀಟರ್ಸ್ ಗಳಿದೆ ಅದಕ್ಕೆ. ಅಂದ್ರೆ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು. ಏನ್ ಸರ್ ಬೀಸ್ ಅಂತ ಕೇಳಬಹುದು. ಇಟ್ ಇಸ್ ಬೀಸ್ ಅಂದ್ರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿನ ನಾವು ಬೈ ಮಾಡೋದಕ್ಕಿಂತ ಇಡೀ ಸೆಕ್ಟರ್ ನೇ ಬೈ ಮಾಡ್ತಕ್ಕಂಥದ್ದು ಬೀಸ್ ಅಂತ ಕರಿತೀವಿ. ಸೊ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂದ್ರೆ ಜಸ್ಟ್ ಲೈಕ್ ETF ಓನ್ಲಿ. ಇದು ಒಂದು ಪರ್ಟಿಕ್ಯುಲರ್ ಲೆವೆಲ್ ಬಂದಾಗ ನಾವು ಇದನ್ನ ಬೈ ಮಾಡ್ತೀವಿ. ಇಂಡಸ್ಟ್ರಿ ಇರುತ್ತೆ, ಅದು ಎಲ್ಲಾ ಇಂಡಸ್ಟ್ರೀಸ್ ಇರುತ್ತೆ. ಬೀಸ್ ಅಂತ ಬಂದಾಗ ನಿಫ್ಟಿ ಬೀಸ್ ಇದೆ, ಅಂದ್ರೆ ಇಡೀ ನಿಫ್ಟಿ ತಗೊಂತಕ್ಕಂಥದ್ದು. ಬ್ಯಾಂಕ್ ಬೀಸ್ ಇದೆ, IT ಬೀಸ್ ಇದೆ, ಫಾರ್ಮಾ ಬೀಸ್ ಇದೆ, ಆಟೋ ಬೀಸ್ ಇದೆ, PSU ಬ್ಯಾಂಕ್ ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ, ಸಿಲ್ವರ್ ಬೀಸ್ ಇದೆ. ಸೊ ಈ ರೀತಿ ಸಾಕಷ್ಟು ಬೀಸ್ ಗಳಿದಾವೆ. ಸೊ ಯಾವ ಬೀಸ್ ಕಡಿಮೆದಲ್ಲಿದೆ ಅಂದ್ರೆ ನೀವು ಕೇಳಬಹುದು ಎಷ್ಟಿರ್ಬೇಕು ದುಡ್ಡು ಅಂತ ಮನಸ್ಸಲ್ಲಿ ಬಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಂದು 20 ರೂಪಾಯಿ ದುಡ್ಡಿದ್ರು ಕೂಡ ನಾವು ಇನ್ವೆಸ್ಟ್ ಮಾಡಬಹುದು. ಎಲ್ಲಾ ಕಂಪನಿಗಳು ಇರ್ತಕ್ಕಂಥದ್ದು ಬೀಸ್. ಇದನ್ನ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ಬಿಗಿನರ್ಸ್ ಗಳಿಗೆ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ವೆರಿ ಸೇಫ್. ಯಾವುದೋ ಒಂದು ಕಂಪನಿಯ ಹಣೆ ಬರ ಸರಿ ಇಲ್ಲ ಅಂದ್ರೆ ಇಟ್ ಕ್ಯಾನ್ ಗೋ ಟು ಝೀರೋ ಆಲ್ಸೋ. ಆದ್ರೆ ಇಡೀ ಸೆಕ್ಟರ್ ಝೀರೋ ಆಗುತ್ತಾ? ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.